ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಯಮಕನಮರಡಿ ನಗರದಲ್ಲಿ ಹಮ್ಮಿಕೊಂಡ 12ನೇ ಸಾಹಿತ್ಯ ಸಮಾಗಮೇಳನ ಅದ್ದೂರಿಯಾಗಿ ಜರುಗಿತು ಎಂದು ಹತ್ತರಗಿ ಕಾರಿಮಠದ ಗುರುಸಿದ್ಧ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು. ಯಮಕನಮರಡಿ ನಗರದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಸರ್ವಾಧ್ಯಕ್ಷತೆಯಲ್ಲಿ ಜರುಗಿದ ತಾಲೂಕಾ ಮಟ್ಟದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹುಣಸಿಕೊಳ್ಳ ಮಠದ ಸಿದ್ಧ ಬಸವ ದೇವರ ನೇತೃತ್ವದಲ್ಲಿ ವಿವಿಧ ಸಾಹಿತಿಗಳಿಂದ ಗೋಷ್ಠಿಗಳು, ಗ್ರಂಥ ರಚನೆ, ಕವಿಗೋಷ್ಠಿ ಸೇರಿದಂತೆ ಕನ್ನಡ ಪರ ಗೀತ ಗಾಯನಗಳು ಬಹಳ ಅಚ್ಚುಕಟ್ಟಾಗಿ ಜರುಗಿದವು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಮಂಗಳಾ ಮೆಟಗುಡ್, ಯಮಕನಮರಡಿ ನಗರದಲ್ಲಿ ಜರುಗಿದ ಸಮ್ಮೇಳನ ಅಭೂತಪೂರ್ವವಾಗಿ ಜರುಗಿದೆ. ಕನ್ನಡಕ್ಕಾಗಿ ಹೋರಾಡಿದ ಮಹಿಳೆಯರ ಹೆಸರಿನಲ್ಲಿ ಸ್ವಾಗತ ದ್ವಾರ, ಮೆರವಣಿಗೆ ಬರುವ ದಾರಿಯಲ್ಲಿ ರಂಗೋಲಿ, ತೋರಣ ಸೇರಿದಂತೆ ಸಮ್ಮೇಳನ ಯಶಸ್ವಿಯಾಗಿದೆ ಎಂದರು. ಮೆರವಣಿಗೆಯಲ್ಲಿ ನೋಡಿದ್ದೊಂದು ವಿಶೇಷ ಏನಂದ್ರೆ ಕೂಟಿಗೆ ಐತಿಹಾಸಿಕ ಪುರುಷರ ಹಾಗೂ ಧಾರ್ಮಿಕ ಪುರುಷರ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಮಾಡಿದಂಥ ಮಹನೀಯರ ಒಂದು ಫೋಟೋ ಆಗಲಿ, ಒಂದು ಮೂರ್ತಿ ಆಗಲಿ ಇಟ್ಟು ಅದಕ್ಕೆ ವಿಶೇಷ ಒಂದು ಅಲಂಕಾರ ಮಾಡಿ ಅಲ್ಲಿ ನಮ್ಮನ್ನೆಲ್ಲ ಹಾರ ಮಾಲೆ ಅರ್ಪಿಸೋಂಗ ಮಾಡಿದ್ರಲ್ಲ, ಇದು ತುಂಬ ವಿಶೇಷ. ಯಮಕನಮರಡಿದು ನಾ 70-75 ಸಮ್ಮೇಳನ ಮಾಡೀನಿ, ಈ ಥರ ಎಲ್ಲಿ ನೋಡಿಲ್ಲ. ಇಲ್ಲಿ ಮೊದಲೇ ಸಲ ನೋಡಿದ್ದು, ಬಹಳ ವಿಶೇಷ. ಸಮ್ಮೇಳನದಲ್ಲಿ ಕಾರಿಮಠದ ಗುರುಸಿದ್ಧ ಮಹಾಸ್ವಾಮಿಗಳ ಷಷ್ಠಬ್ದಿ ಅಂಗವಾಗಿ ಕನ್ನಡ ಮನಸ್ಸುಗಳು ಮತ್ತು ಗ್ರಾಮಸ್ಥರು ಗುರುಗಳಿಗೆ ಗೌರವ ಅರ್ಪಣೆ ಮಾಡಿ ಪುಷ್ಪಾರ್ಪಣೆ ಜರುಗಿಸಿದರು. ಗುರುಸಿದ್ಧ ಮಹಾಸ್ವಾಮಿಗಳು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಎಲ್ಲ ಕನ್ನಡಾಭಿಮಾನಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಹಾಗೂ ಮುಖಂಡರ ನೇತೃತ್ವದಲ್ಲಿ ಇಂದು ಅತಿ ವಿಜೃಂಭಣೆಯಿಂದ ಸಾಹಿತ್ಯ ಸಮ್ಮೇಳನ ಜರುಗಿದೆ ಎಂದರು. ಸಾಹಿತ್ಯ ಸಮ್ಮೇಳನ ಬಹಳ ಭವ್ಯವಾಗಿ ದಿವ್ಯವಾಗಿ ಆಚರಣೆ ಆಗಿರ್ತಕ್ಕಂಥದ್ದಿದೆ. ಇದೀಗ ನಮ್ಮ ಕಾಂಗ್ರೆಸ್ ಧೂರಿನಾಗಿರ್ತಕ್ಕಂಥ ಕಿರಣ್ ರಜಪೂತ್ ಅವರು ಹೇಳಿರುವಂತೆ ಎಲ್ಲವೂ ಕಾರ್ಯಕ್ರಮ ಸುಸೂತ್ರವಾಗಿ, ಸಾಂಗವಾಗಿ, ಎಲ್ಲವೂ ಅಗದಿ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವರಾಗಿದ್ದಾರೆ. ಇದೀಗ ಭವ್ಯವಾಗಿರ್ತಕ್ಕಂಥ ಮೊದಲನೆಯ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಕನ್ನಡಾಭಿಮಾನಿಗಳು, ಹುಕ್ಕೇರಿ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಇವತ್ತಿನ ಆಗಮಿಸಿದ್ದಾರೆ. ಇಲ್ಲಿ ನೋಡ್ತಕ್ಕಂಥ ಜಾತ್ರೆ ಕನ್ನಡದ ಜಾತ್ರೆ ಅಂತ ತಿಳ್ಕೊಂಡು ಹೇಳಿ ಎರಡು ಮಾತು ಮುಗಿಸ್ತೀವಿ. ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಶ್ರಮಿಸಿದ ಮುಖಂಡರಾದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ದಂಪತಿಗಳಿಗೆ ಮತ್ತು ಮುಖಂಡರಾದ ಕಿರಣ್ ಸಿಂಗ್ ರಜಪೂತ್, ರವಿ ಜಿಂಡ್ರಾಳೆ, ಈರಣ್ಣ ಬಿಸಿರೊಟ್ಟಿ ಇವರಿಗೆ ಆತ್ಮೀಯವಾಗಿ ಸತ್ಕರಿಸಿ ಅಭಿನಂದನೆ ಸಲ್ಲಿಸಿದ್ರು. ಅದರಂತೆ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕೊನೆಯಲ್ಲಿ ಸರ್ವಾಧ್ಯಕ್ಷ ಚಂದ್ರಶೇಖರ ಸ್ವಾಮಿಗಳು ಮಾತನಾಡಿ, ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳಿಗೆ ಒಪ್ಪಿಗೆ ನೀಡಿ ಸರ್ಕಾರಕ್ಕೆ ತಲುಪಿಸಿ ನಮ್ಮ ಬೇಡಿಕೆಗಳು ಸ್ಪಂದಿಸಲು ಆಗ್ರಹಿಸಿದರು. ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ. ಇವತ್ತಿನ ಕಾರ್ಯಕ್ರಮ ಹೃದಯ ತುಂಬಿ ಬಂದದ. ಈ ಕಾರ್ಯಕ್ರಮದ ಬಗ್ಗೆ ಏನು ಶಬ್ದಗಳೇ ಇಲ್ಲ. ನಿಮ್ಮನ್ನ ನೋಡಿ
ಬಹಳಷ್ಟು ಸಂತೋಷ ಆಗಿದೆ. ಆದ್ರೆ ನೆನಪಲ್ಲಿಟ್ಕೊಳ್ಳಿ, ನಿಮ್ಮನ್ನು ನೋಡಿ ನಾನು ಯಾವಾಗ ಖುಷಿ ಪಡ್ತೀನಿ ಅಂತಂದ್ರೆ ನೀವು ಅಪ್ಪಟ ಕನ್ನಡಿಗರಾದಾಗ ನಾನು ಯಾವಾಗಲೂ ಕೂಡ ಖುಷಿಯನ್ನು ಪಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ, ಆಗಿರುವ ಎಲ್ಲಾ ನಿರ್ಣಯಕ್ಕೂ ಕೂಡ ನಮ್ಮ ಸಹಮತ ಇದೆ ಅಂತ ಹೇಳ್ತಾ ಇನ್ನು ಮೇಲೆ ಸಂಗೀತ ನಡೀತದೆ. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು, ಕರವೇ ಕಾರ್ಯಕರ್ತರು, ವಿವಿಧ ಶಾಲಾ ಶಿಕ್ಷಕರು, ಕನ್ನಡ ಮನಸ್ಸುಗಳು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.